ಇವತ್ತ ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ನೇಹಾ ಹಿರೇಮಠ ಆಗಲಿ ಅವ್ರ ದಿನ ಹಳಸಿಗೆ ಹೋಗಿಲ್ಲ. ಅವ್ರ ದಿನ 8-10-15 ದಿವಸ ಒಳಗಡೆನೆ ಅಂಜಲಿ ಅಂಬಿಗಾರ್ ಅವ್ರದ್ದೊಂದು ಏನು ಹೇಯವಾದ ಕೃತ್ಯ ಅಂತಂದ್ರೆ ಇವತ್ತ ಬಹಳಷ್ಟು ಕ್ರೂರಿಯಾಗಿ ಮುಂಜಾನೆ 5:30 ಗಂಟೆಗೆ ಹೋಗಿ ಬಾಗಿಲು ತಟ್ಟು ಏನದಂತಂದ್ರ ಅವ ಅವ್ರಿಗೆ ಹೊರಗೆ ಕರೆದು, ಈಗ ಮನುಷ್ಯಾಗ ಏನಿರ್ತಾರ ಬಾಗಿಲು ಹೊರಗಡೆ ಬಂದಾರಪ್ಪ ಅಂತಂದ್ರ ಯಾರ ರಿಲೇಷನ್ ಬಂದಿರ್ಬೇಕು ಅಥವಾ ಯಾರ ಬಂದಿರ್ಬೇಕು ಅಂತ ಹೇಳಿ ತಟ್ಟಿದ ತಕ್ಷಣನೇ ಸೀದಾ ಚಾಪಚ್ ಹೊಡೆದು ಹತ್ಯೆ ಮಾಡ್ತಾರಂತಂದ್ರೆ ಇವತ್ತು ಅವ್ನ ಧೈರ್ಯ ಎಷ್ಟು ಅನ್ಬೇಕು, ಅವ್ನ ಧೈರ್ಯ ಮೆಚ್ಕೋಬೇಕಾಯ್ತು. ಇಂತಹ ಒಂದು ಮಾಡ್ತಕ್ಕಂಥ ಅಪರಾಧಿಗಳಿಗೆ ಇವತ್ತ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಏನವರು ಅಧಿಕಾರಿಗಳಿಗೆ ಏನದಂತಪ್ಪ ಅಂತಂದ್ರೆ ಅವರು ಸುಮ್ಮನೆ ಕೊಡ್ತಾ ಇದಾರ. ಈ ಸಮಾಜ ತಿಳಿತಾ ಇಲ್ಲ, ನಮ್ಮನ್ನು ತಿಳಿತಾ ಇಲ್ಲ, ನಿಮ್ಗೂ ತಿಳಿತಾ ಇಲ್ಲ. ಇವತ್ತು ಹೆಣ್ಣಂದ್ರೆ ಏನಪ್ಪಾ ಅಂತಂದ್ರ ಅಡಿಮೆಯಾಗಿದ್ದಾರೆ ನಾವು ತಿಳ್ಕೊಂಡಾರ ಅಂತೇಳಿ ಅಂತಹ ಒಂದು ಹೆಣ್ಣಿಗೆ ಇಷ್ಟು ಟೈಪ್ ಕ್ರೂರಿಯಾದ ಹತ್ಯೆಗಳಾಯ್ತವ, ಇವತ್ತು ಕಿಡ್ನಾಪ್ಸ್ ಆಯ್ತವ, ರೇಪ್ಸ್ ಆಯ್ತವ, ಅನೇಕ ಇಂಥ ಘಟನೆಗಳು ನಡೆದ್ರು ಕೂಡ ಏನದ ಅಂತಂದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರ ವಿಫಲ ಅಂತ ನನಗೆ ಅನಿಸ್ತದ. ಅದು ಹುಬ್ಬಳ್ಳಿ ನಗರದಲ್ಲಿ ಒಂದೊಂದೇ 8-15 ದಿವಸದೊಳಗಡೆ ಏನಂತಂದ್ರ 2 ಕೇಸ್ ಆಯ್ತವಂತಂದ್ರೆ ಇದು ಬಹಳ ದೊಡ್ಡ ಒಂದು ಸಮಸ್ಯೆಗೆ ಕಾಡ್ತದ ಅಂತೇಳಿ. ಅದ್ರ ಬಾದ ಏನದಪ್ಪ ಅಂತಂದ್ರ ಇವತ್ತ ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ದು ಪೊಲೀಸ್ ಸಮಾಜ 55-60 ಲಕ್ಷ ಜನ ಅಂತ ಹೇಳ್ಕೊಳತ್ತಿದೇವು ನಾವು. ಆದ್ರ ಈ ಸಮಾಜದಾಗೆ ಯಾಕೆ ಅನ್ಯಾಯ ಆಗ್ತದ ಅಂತ ಕಸಿ ನನ್ಗೆ ತಿಳಿತಾ ಇಲ್ಲ. ಇವತ್ತು ನಾವು ಬೀದರ್ ಅಥವಾ ನಮ್ಮ ಕರ್ನಾಟಕ ಒಂದು 50,000 ಸಹಾಯಧನ ಕೊಡ್ಬೇಕು, ಜೀವನ ಪರ್ಯಂತ ಅವ್ರಿಗೆ ಬದುಕಪ್ಪಲಿ ಒಂದು ವ್ಯವಸ್ಥೆ. ಈಗ ಅಕ್ಕಗರ ಕಟ್ಕೊಂಡು ಮುಂದೆ ತಂಗಿದಾರ ಈ ಟೈಪ್ ಆಗ್ಬಿಡೋದಂಬ ವಿಚಾರ ಇಟ್ಕೊಂಡು ಆ ಗೌರ್ಮೆಂಟ್ ಮಾಡ್ಬೇಕು ಅವರಿಗೆ ಅಂತ ಕಸಿ ನಾ ಹೇಳ್ತಾ ಇದ್ದೀನಿ ಸರ್. ಸರ್, ಈಗ ತಾವು ಸಮಾಜ ಅಧ್ಯಕ್ಷರಿದ್ದೀರಿ, ನಿಜಶರಣ ಅಂಬಿಗರ ಚೌಡಯ್ಯ ಅವ್ರದ್ದು ಪ್ರಥಮ ಅಧ್ಯಕ್ಷರಿದ್ದೀರಿ. ನೀವು ಹುಬ್ಳಿಗೆ ಹೋಗಿ ಒಂದಿಷ್ಟು ನಿಮ್ಮ ವೈಯಕ್ತಿಕ ಏನೋ ಸಹಕಾರ ಮಾಡ್ಬೋದಿತ್ತಲ್ಲ ಅಂತ ನಮ್ಮ ವೈಯಕ್ತಿಕ ಪ್ರಶ್ನೆ. ಹೋಗೋದಲ್ಲ ಸರ್, ನಾವೆಲ್ಲ ಒಂದು ಇದು ಮುಗಿದ ಕೂಡಲೇ ಹೋಗೋಣ ಅಂತ ಕಸಿ. ಲೇಟ್ ಆಯ್ತಲ್ಲ, ಬೇಗ ಹೋಗ್ಬೇಕಿತ್ತು ನೀವು, ಯಾಕಂದ್ರೆ ಸಮಾಜದ ಒಂದು ಮುಖಂಡ್ರು ನೀವು, ಸ್ವಲ್ಪ ಲೇಟ್ ಆಯ್ತೇನೋ ಅಂತ ನಮ್ಗೆ ಅನಿಸ್ತು. ಇಲ್ಲ ಆಗ್ಯದ, ಲೇಟ್ ಆಗ್ಯದ. ಒಂದ್ ಥೋಡೆ ಇವೆಲ್ಲ ಕುಂತು ಎಲ್ಲ ಥೋಡೆ ಮೀಟಿಂಗ್ ಅದು 7 ದಿನ ಆಯ್ತು ನಾವು ಬರೀ ಅದ್ರಾಗೆ ಇದ್ದೆವು. ಈಗ ಒಂದು ಏನಾರು ನಾವು ಪ್ರತಿಭಟನೆ ರ್ಯಾಲಿ ಮಾಡ್ಬೇಕು ಅಂತ ಹೇಳಿ, ಯಾಕಂದ್ರೆ ಅದ್ರ ಕಡೆಯಿಂದ ಒಂದ್ ಸ್ವಲ್ಪ ಲೇಟ್ ಆಗ್ಯದ. ಈಗ ನಾವು ಬಿ ಏನದಂತಂದ್ರೆ ಇದು ಮುಗಿದ ತಕ್ಷಣ ನಾವು ಬಿ ಒಂದು ಹೋಗಿ ನಮ್ ಕೈಲಿಂದ ಎಷ್ಟು ಆಯ್ತದಷ್ಟು ಅವ್ರಿಗೂ ಒಂದು ಸಹಾಯಧನ ಪರಿಹಾರಧನ ಏನಾರು ಮಾಡೋಣ ಅಂತ ಹೇಳಿ ನಮ್ಮಲ್ಲಿ ವಿಚಾರ ಇದೆ. ತಂದಿನೇ 1 ಲಕ್ಷ ರೂಪಾಯಿ ಪರಿಹಾರ ಮನೆ ನೋವಾದ್ರು ಕೂಡ ನೋವಾಗಿ ತಂದು ಅವ್ರ ವೈಯಕ್ತಿಕ 1 ಲಕ್ಷ ರೂಪಾಯಿ ಪರಿಹಾರ ಇಮಿಡಿಯೇಟ್ ಕೊಡ್ತಾರೆ. ನಿನ್ನೆ ತಿಪ್ಪಣ ಕಲ್ಲುಗಳು ಕೂಡ 1 ಲಕ್ಷ ರೂಪಾಯಿ ಚೆಕ್ ತಾವು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಾಜಿ ಅಧ್ಯಕ್ಷರಿದ್ದೀರಿ. ತಾವು ಒಂದು 5 ಲಕ್ಷ ರೂಪಾಯಿ ಪತ್ರಿಕೆ ಮಾಧ್ಯಮದಲ್ಲ ಒಂದು ಈ ಜಿಲ್ಲೆಯಲ್ಲಿ ಒಂದು ಮೆಸೇಜ್ ಹೋಯ್ತು ಅಂದ್ರೆ ಇಡೀ ಬೇರೆ ಜಿಲ್ಲೆಗೆಲ್ಲ ಹೌದ್ರಪ್ಪ ಸಮಾಜದವ್ರು ಕೂಡ ಈಗ ಆಗ್ತಕ್ಕಂಥ ಒಂದು. ಎರಡನೇದು ಅವ್ರು ಕಿರಾಯದಾರ, ಸ್ವಂತ ಮನೆ ಅಲ್ಲ, ಕಿರಾಯದವ್ರು ಕೂಡ ಹೊರ ಹಾಕ್ತಾರೆ ಸರ್. ಇವತ್ತು ನಿಮ್ಮ ಮಾಧ್ಯಮದ ಮಿತ್ರ ಎದುರುಗಡೆ ಹೇಳ್ತೀನಿ, 51,000 ರೂಪಾಯಿ ನಾ ಏನದಂತಂದ್ರೆ ಅವ್ರ ಪರಿಹಾರಧನ ನಾ ಘೋಷಣೆ ಮಾಡ್ತೀನಿ. ನಾನು 51,000 ಅಂಜಲಿ ನಿಯೋಗ ತಗೊಂಡು ಹೋಗಿ ಏನಂದ್ರ ನಮ್ದು ಬೀದರ್ಲಿಂದ ಒಂದು ನಿಯೋಗ ಹೋಗಿ ನನ್ನ ವತಿಯಿಂದ ಏನದಪ್ಪ ಅಂತಂದ್ರ ಅಂಬಿಗರ ಚೌಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರದ ಒಂದು ನೇತೃತ್ವದಾಗ ಅವ್ರಿಗೆ ಹೋಗಿ ಏನಂದ್ರೆ 51,000 ರೂಪಾಯಿ ನಾವು ಅವ್ರಿಗೆ ಪರಿಹಾರಧನ ನೀಡುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಇದು ಇಂಥ ಘಟನೆಗಳಾದ್ರೂ ಕೂಡ ನೋಡ್ಯಾರಪ್ಪ, ಇವತ್ತು ಸುಧಾರಿಸಿರು, ನಾಳೆಗೆ ಸುಧಾರಿಸಿರು, ಎಂದರ ಇನ್ ನಮಗೆ ಜನ ಏನಾರ ಕರುಣೆ ಬಂದದ್ದು, ದಯ ಬಂದದ್ದು ಎಂಬ ವಿಚಾರನಾಗೆ ನಾವು ಸುಮ್ಮನೆ ಕೊಡ್ತಾ ಇದ್ದೀವಿ. ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಸುಮ್ಮನೆ ಕೊಡೋದಿಲ್ಲ. ಇವತ್ತು ನಮ್ದು ಏನದಂದ್ರೆ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಅವರು ಇವತ್ತು ಒಂದು ಸೇಡಿಗೆ ಒಪ್ಪಿಸ್ತಾ ಇದಾರ ಅಂತ ಹೇಳ್ತಾ ಇದಾರ. ಖರ ಅವ್ರು ಒಪ್ಪಿಸಿದಾರ, ಅದು ಅವ್ರಿಗೆ ಧನ್ಯವಾದ ಹೇಳ್ಬೇಕಾಯ್ತದ. ಆದ್ರೆ ನಮಗೆ ಸೇಡಿಗೆ ಒಪ್ಪಿಸೋದು ಬೇಕಾಗಿಲ್ಲ. ನಮಗೆ ಎನ್ಕೌಂಟರ್ ಸೀದಾ ಯಾವ ಏನ್ ತಪ್ಪು ಮಾಡ್ತಾನೆ ಅವನಿಗೆ ಸೀದಾ ಒತ್ತಕ್ಕದಂಗೆ ಒಂದೇ ಮಾಡ್ತಾರೆ. ಅವಾಗೆ ತಾನೇ ಏನಂತಂದ್ರೆ ಇಂಥ ಕೃತ್ಯಗಳು, ಇಂಥ ಹಿಂಸೆಗಳು, ಇಂಥ ಮಾತಾಡೋದು, ಇಂಥ ಅತ್ಯಾಚಾರ ಅನಾಹುತಗಳು ನಡೆಯೋದಂದ್ರೆ ತಡೆಗಟ್ಟಿದಂಗಾಯ್ತು. ಅದು ಇವತ್ತು ಗವರ್ಮೆಂಟ್ ಆಗಲಿ, ಇವತ್ತು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಇಂಥವು ಈ ಟೈಪ್ ಕಾನೂನು ತೆಗಿಬೇಕು.
ಯಾವ ಏನ್ ಕೆಲಸ ಮಾಡವ ಚಾಕ್ ಮಾಡ ಹೊಡೆದಿರ್ತಾನ, ಚಾಕು ಹೊಡೆದವನಿಗೆ ಚಾಕುದಿಂದ ಕೊಲೆ, ಅವನಿಗೆ ಮತ್ತೆ ಬೇರೆ ಸಜಾ ಬೇಡ. ಯಾವ ಚಾಕುವಿಂದ ಹೊಡಿತಾನ ಅವನಿಗೆ ಏನದಂತಂದ್ರೆ ಬೇರೆ ಸಜಾ ಹೊಡೆದ ಅವನಿಗೆ ಸಜಾ ಮಾಡಬೇಕು. ನಾವು ಅಂಥವ್ರಿಗೆ ಏನದಂದ್ರೆ ಎನ್ಕೌಂಟರ್ ಮಾಡಿ ಅವನಿಗೆ ಮುಂದೆ ಬರ್ತಕ್ಕಂಥದ್ರಿಂದ ಅವನಿಗೆ ಎನ್ಕೌಂಟರ್ ಮಾಡಬೇಕು. ಈಗ ಒಂದು ಹೈದರಾಬಾದ್ದಾಗ ಹಿಂಗೆ ಆಗಿದ ತಕ್ಷಣನೇ ಅವ್ರಿಗೆ ಹ್ಯಾಂಗೆ ಎನ್ಕೌಂಟರ್ ಮಾಡಿದಾರಲ್ಲ ಅದೇ ಟೈಪ್ ಮಾಡಬೇಕು. ನಮ್ಮ ಇವತ್ತು ರಾಜ್ಯದಲ್ಲಿ ರೌಡಿಸಮ್ ಪೂರ ಎಷ್ಟು ಜನ ರೌಡಿಸಮ್ ಅರ ಅಂಥವ್ರಿಗೆ ಪೂರ ಇದೇ ಟೈಪ್ ಮಾಡಿ ತೆಗ್ದಾಕ್ತಾರ ಪೂರ ನಮ್ಮ ಕರ್ನಾಟಕ ರಾಜ್ಯದಾಗ ಪೂರ ಎಲ್ಲಾ ರೌಡಿಸಮ್ ಸಾಫ್ ಆಯ್ತದ, ಇಂಥ ಕೃತ್ಯಗಳು ಮಾಡೋದು ಸಾಫ್ ಆಯ್ತದ. ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಗಂಡಸರಾಗ್ಲಿ ಹೆಣ್ಮಕ್ಳಾಗ್ಲಿ ಎಲ್ಲರಲ್ಲಿ ಸುಧಾರಣೆ ಒಂದು ವ್ಯವಸ್ಥೆ ಬರ್ತದ. ಅದಕ್ಕಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಮಿತ್ರರ ಎಲ್ಲರ ಒಂದು ಕಳಕಳಿಯಲ್ಲಿ ಅದು ಹೇಳ್ತೀನಿ. ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವಿಷ್ಟು ಜನ ಇರ್ಲಿಕ್ಕಾಗಿ ಮುಂದೆ ನಾವೇನದಂತಂದ್ರೆ MLC ಕೂಡ ನಾವು ಟ್ರೈ ಮಾಡ್ತಾವಿ. ಅದು ಒಂದು ನಮ್ದು ಈಗ ಇದರಲ್ಲಿ ನಮ್ಮ ಪಕ್ಷದಲ್ಲಿ ಅದೊಂದು ವಚನ ಇಡ್ತಾ ಇದೀವಿ. ನೋಡ್ರಿ ಏನಾಗ್ತದ ಏನಿಲ್ಲ ಅದು ಮುಂದೆ ಎಲ್ಲ ಪಕ್ಷದವರು ವಿಚಾರ ಮಾಡ್ತಾರ. ಅದಕ್ಕಾಗಿ ಈ ಒಂದು ಮಾಧ್ಯಮದ ಎಲ್ಲ ಸ್ನೇಹಿತರಲ್ಲಿ ಒಂದು ಧನ್ಯವಾದ ಹೇಳ್ತಾ ನಾನು ಇವತ್ತ ಜಗನ್ನಾಥ್ ಜಾಮದಾರ್ ಮಾಜಿ ಅಂಬಿಗರ ಶರಣಯ್ಯ ಈ ಅಂಬಿಗರ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಈಗ ಪ್ರೆಸೆಂಟ್ ಏನದಂದ್ರೆ ಜಿಲ್ಲಾ ಟೋಗ್ರಿಕೋಳಿ ಸಮಾಜ ಅಧ್ಯಕ್ಷರು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಪ್ಲೇಸ್ ಏನದಪ್ಪ ಅಂತಂದ್ರೆ ಅಂಬೇಡ್ಕರ್ ಸರ್ಕಲ್ ವೃತ್ತದಿಂದ ಭಗತ್ ಸಿಂಗ್ ಸರ್ಕಲ್ ದಿಂದ ಏನದ ಅಂತಂದ್ರೆ DC ಆಫೀಸ್ ವರೆಗೆ ನಮ್ದೊಂದು 24/5/2024 ಬೃಹತ್ ಸಮಾವೇಶ ಇವತ್ತು ಬೀದ ಪತ್ರಿಕಾ ಪ್ರತಿಭಟನಾ ರ್ಯಾಲಿ ನಾವು ಮಾಡಲಿದ್ದೆವು. ಇವತ್ತೇನದಂತಂದ್ರೆ ಈ ಒಂದು ಸ್ಪಂದನೆ ಕರೆಕ್ಟ್ ಆಗ್ಲಿಲ್ಲ ಅಂತಂದ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನದಂತಂದ್ರೆ ಬಹಳ ದೊಡ್ಡ ಪ್ರಮಾಣದಾಗ ಏನದಂದ್ರೆ ನಾವು ರ್ಯಾಲಿಯನ್ನು ಪ್ರತಿ ಒಂದು ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ಹೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಅಂಬೇಡ್ಕರ್ ಚೌಡ.